ಬೆಳಗ್ಗೆ ಬಂದಿದ್ದೀವಿ, ನೋಡ್ತಿರ್ಬೋದು ಇನ್ನ ಇಲ್ಲಿ ಕಸ ಗುಡಿಸ್ತವ್ರೆ. ಲಾಸ್ಟಲ್ಲಿ ಅವ್ರದ್ದು ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಬೇಕಾದ್ರೆ ನೋಡಿ ಈ ಥರ ಬರುತ್ತೆ, ಯು ಹ್ಯಾವೆಂಟ್ ಅಪ್ಲೋಡೆಡ್ ಟೆನೆಂಟ್ ಅಗ್ರಿಮೆಂಟು. ಬೆಳಗ್ಗೆಯಿಂದ ಕೂತು ಸೊಂಟನೆ ನೋವು ಬಂದೋಯ್ತು. ಆಧಾರ್ ಕಾರ್ಡು, ವೋಟರ್ ಐ ಡಿ, ಒಂದು ಫೋಟೋ, ಬಾಡಿಗೆ ಮನೆನಾ, ರೆಂಟ್ ಅಗ್ರಿಮೆಂಟು 4 ಇಟ್ಕೊಂಡಿರವ ಬತ್ತೀರಿ. ಒಂದೇ ಫೋನ್ ನಂಬರು ತುಂಬ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುತ್ತೆ. ಅದನ್ನ ನೀವು ವೋಟರ್ ಐ ಡಿ ಇಲ್ಲ ಅಂದರೆ ಏನು ಮಾಡೋದು ಅಂತ. ಈಗ ಮೊನ್ನೆ ಗೃಹ ಜ್ಯೋತಿ ಮಾಡ್ಸೋಕ್ಕೆ ಒಬ್ರು ಸ್ಪೆಷಲ್ ಅತಿಥಿ ಬಂದಿದ್ದಾರೆ, ನೀವು ನೋಡ್ತಿರ್ಬೋದು. ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ವಾಯ್ಸ್ ಆಫ್ KB ಯೂಟ್ಯೂಬ್ ಚಾನಲ್. ಇವತ್ತು ನೋಡ್ತಿರ್ಬೋದು ಇಷ್ಟು ಬೆಳಗ್ಗೆ ಬಂದಿದ್ದೀವಿ. ನಿನ್ನೆ ಇಲ್ಲಿ ಬಂದಿದ್ವಿ, ಸಂಜೆ ಟೈಮು 7 ಗಂಟೆವರೆಗೂ ಮಾಡಿದ್ದೀವಿ. ಆದರೆ ಇಲ್ಲಿ ಜನಗಳು ಎಲ್ಲ ಗಾರೆ ಕೆಲಸಕ್ಕೆ ಹೋಗೋರಾಗಿರ್ಬೋದು, ಆಮೇಲೆ ಅದೇ ಥರ ದಿನಗೂಲಿ ನೌಕರರಾಗಿರ್ಬೋದು ಇರೋದ್ರಿಂದ ಈ ಏರಿಯಾದಲ್ಲಿ ಜಾಸ್ತಿ ಡೇ ಟೈಮಲ್ಲಿ ಜನಗಳು ಸಿಗಲ್ಲ. ಅದಕ್ಕೆ ನಿನ್ನೆ ಎಲ್ಲ ಹೇಳೋಗಿದ್ವಿ, ಈ ಥರ ನಾಳೆ ಬೆಳಗ್ಗೆನೇ ಬರ್ತೀವಿ, ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರಿ ಅಂತ. ಸೊ ಅದಕ್ಕೆ ಎಲ್ಲ ಜನ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಈಗ ಟೈಮ್ ಬಂದು ಬೆಳಗ್ಗೆ 7:15. ಎಲ್ಲ ಜನಗಳು ಬಂದು ಆಲ್ರೆಡಿ ವೆರಿಫಿಕೇಷನ್ಗೆ ತುಂಬ ಸಹಕರಿಸ್ತಿದ್ದಾರೆ. ಇದೇ ಥರ ಎಲ್ಲ ಕಡೆ ಹೇಳೋಗಿರೋ ತಕ್ಕನಾಗಿ ಎಲ್ಲ ಎತ್ತಿಟ್ಬಿಟ್ಟಿದ್ರೆ ಸರ್ವೆ ಅನ್ನೋದು ಬೇಗನೆ ಮುಗ್ದೋಗ್ಬಿಡುತ್ತೆ. ನೋಡ್ತಿರ್ಬೋದು ಇನ್ನೂ ಇಲ್ಲಿ ಕಸ ಗುಡಿಸ್ತವ್ರೆ, ಇಷ್ಟು ಬೇಗನೆ ಬಂದ್ಬಿಟ್ಟಿದ್ದೀವಿ. ಆಯಿತಾ, ನಮ್ಮ ಕುಮಾರಣ್ಣ ಬಂದ್ಬಿಟ್ಟು ಅಲ್ಲೇ ಡ್ಯೂಟಿನೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಬಂದು ಡ್ಯೂಟಿ ಮುಗಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ನೋಡ್ತಿರ್ಬೋದು ನಮ್ಮ ಕುಮಾರಣ್ಣ ಆಲ್ರೆಡಿ ಫೀಲ್ಡಿಗೆ ಇಳಿದು ಕೆಲಸ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ರು ಅಗ್ರಿಮೆಂಟ್ ಏನು ಅವಶ್ಯಕತೆ ಇಲ್ಲ ಏನಕ್ಕೆ ಅದೆಲ್ಲ ಅಂತ. ಅವ್ರದ್ದೆಲ್ಲ ಡೀಟೇಲ್ಸ್ ಅಪ್ಡೇಟ್ ಮಾಡಿದ್ದೀನಿ. ಆದರೂ ನೋಡಿ ಇಲ್ಲಿ ಎಲ್ಲ ಟೆನೆನ್ಸಿ ಡಾಕ್ಯುಮೆಂಟ್ಸ್ ಏನು ಅಪ್ಡೇಟ್ ಮಾಡಿಲ್ಲ ನಾನು. ಆದರೂ ಕಂಟಿನ್ಯೂ ಕೊಟ್ಟರೆ ಆಗುತ್ತೆ, ಓಕೆ ಅಂತ ಬರುತ್ತೆ. ನೆಕ್ಸ್ಟು ಡೀಟೇಲ್ಸ್ ಎಲ್ಲ ಕೊನೆವರೆಗೂ ಫಿಲ್ ಮಾಡೋವರೆಗೂ ಏನೂ ಆಗೋಲ್ಲ. ಲಾಸ್ಟಲ್ಲಿ ಅವ್ರದ್ದು ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕಾದ್ರೆ ನೋಡಿ ಈ ಥರ ಬರುತ್ತೆ, ಯು ಹ್ಯಾವೆಂಟ್ ಅಪ್ಲೋಡೆಡ್ ಟೆನೆಂಟ್ ಅಗ್ರಿಮೆಂಟು. ಅಪ್ಲೋಡ್ ಮಾಡಲೇಬೇಕು ಅಂತ ಕೇಳುತ್ತೆ. ಸೊ ಅದಕ್ಕೆ ಹೇಳ್ತಾ ಇರೋದು, ಎಲ್ಲರೂ ರೆಂಟ್ ಅಗ್ರಿಮೆಂಟ್ ಮಾಡಿಸ್ಕೊಳ್ಳಿ. 100 ರೂಪಾಯಿ ಚಾಪಕ್ಕಾಗ್ದಲ್ಲಾದರೂ ಮಾಡಿಸ್ಕೊಳ್ಳಿ. ಇಲ್ಲ ನಮ್ಮದೊಂದು ಫಾರ್ಮೆಟ್ ಇದೆಯಲ್ಲ, ಫಾರ್ಮೆಟಲ್ಲಿ ನೀವು ಓನರ್ದು ಮತ್ತು ನಿಮ್ಮದು ಬಾಡಿಗೆ ಅವ್ರದ್ದು ಸೈನ್ ಹಾಕ್ಬಿಟ್ಟು ಆ ಫಾರ್ಮೆಟ್ ರೆಡಿ ಮಾಡಿ ಇಟ್ಕೊಂಡಿರಿ. ಸ್ನೇಹಿತರೆ ಒಂದೇ ಕಡೆ ಕುತ್ಕೊಂಡು ಮಾಡ್ತಿದ್ದೀವಿ ಅಂತ ನೀವು ಕೇಳ್ಬೋದು. ಈಗ ಇಲ್ಲಿ ಒಬ್ಬರು ಮನೆ ಹತ್ರ 4 ಮೀಟ್ರ್ 5 ಮೀಟ್ರ್ ಇರುತ್ತೆ. ಈ ಥರ ಮೀಟ್ರ್ ನೋಡ್ತಿರ್ಬೋದು. ಈ ಥರ ಮೀಟ್ರ್ ಮಾಡ್ತಾ ನಿಂತಾಗ ಜನಗಳೇ ಇಲ್ಲಿ ಹುಡುಕಬಂದು ಮಾಡಿಸ್ತಿದ್ದಾರೆ. ಸೊ ನಾವು ಅಂತೂ ಪ್ರತಿ ಮನೆಗೂ ಹೋಗ್ಬಿಟ್ಟೆ ಮಾಡ್ತಾಯಿದ್ದೀವಿ. ಈ ಥರ 3 4 ಮೀಟ್ರು ಇರೋಂಥ ಮನೆಗಳಿಗೆ ಜನಗಳು ಹುಡುಕಬಂದು ಅವರೇ ಮಾಡಿಸ್ಕೊಂಡು ಹೋಗ್ತಾಯಿದ್ದಾರೆ. ಆಮೇಲೆ ಕೆಲ್ಸಕ್ಕೆ ಹೋಗೋರಿದ್ರೆ ತೀರಾ ಎಮರ್ಜೆನ್ಸಿ ಇರೋ ಅಂಥವ್ರಿಗೆ ನಾವೇ ಕರಿತೀವಿ, ಒಂದು ಹತ್ರ ಕೂತಿರ್ತೀವಿ, ಬಂದು ಮಾಡಿಸ್ಕೊಳ್ಳಿ ಅಂತ. ಅವರೇ ಬರ್ತಾರೆ. ಅಂಥ ಟೈಮಲ್ಲಿ ಈಗ ಅವರೆಲ್ಲ ಹೋಗೋ ಅರ್ಜೆನ್ಸಿಲಿರ್ತಾರೆ. ಕೆಲವೊಂದಿಷ್ಟು ಜನ ಕೆಲ್ಸಕ್ಕೆ ಹೋಗೋರು ಇರ್ತಾರೆ. ಅಂಥವ್ರದ್ದು ಮಾತ್ರ ಅಲ್ಲಲ್ಲೇ ಕೂತ್ಕೊಂಡು ಈ ಥರ ಮಾಡ್ತಾಯಿದ್ದೀವಿ. ಇನ್ನು ಮಿಕ್ಕಿರೋರ್ದೆಲ್ಲ ಅವ್ರವ್ರ ಮನೆಗೆ ಹೋಗ್ಬಿಟ್ಟು, ಪ್ರತಿಯೊಬ್ಬರು ಮನೆಗೆ ಹೋಗ್ಬಿಟ್ಟು ಮಾಡ್ತಾಯಿದ್ದೀವಿ. ಇನ್ನು ಬಂದವ್ರಿಗೆ ಇನ್ನೇನು ಅಲ್ಲೇ ಮನೆಗೆ ಬರ್ತೀವಿ ಅಂತ ಹೋಗಿ ಅಂತ ಹೇಳೋದೇನು, ಬಂದವ್ರಿಗೆ ಮಾಡಲೇಬೇಕಾಗುತ್ತೆ. ನೋಡ್ತಿರ್ಬೋದು 7 ಗಂಟೆಗೆ ಬಂದಿದ್ದು, ಈಗ ಟೈಮು 9:15. ಈಗ ನನ್ನ ನೆಕ್ಸ್ಟ್ ಶಿಫ್ಟ್ ಅವ್ರು ಬಂದಿದ್ದಾರೆ, ಅವ್ರು ಮಾಡ್ತಾಯಿದ್ದಾರೆ. ನಾನೀಗ ತಿಂಡಿಗೆ ಹೋಗ್ಬಿಟ್ಟು ತಿಂಡಿ ಮುಗಿಸ್ಕೊಬಂದು ನನ್ನ ನೆಕ್ಸ್ಟ್ ನಮ್ಮ ಶಿಫ್ಟು. ಆಧಾರ್ ಕಾರ್ಡಲ್ಲಿ ಇರೋ ನಂಬರೇ ಬೇರೆ ಆಯಿತಾ, ಅವ್ರು ತರ್ತಾ ಇರೋ ಫೋನೇ ಬೇರೆ. ಸೊ ಈ ಥರ ಆಗೋದ್ರಿಂದ ಅವ್ರಿಗೆ OTP ಸೆಂಡ್ ಆಗೋಲ್ಲ. OTP ಸೆಂಡ್ ಆಗದಿದ್ರೆ ಏನಾಗುತ್ತೆ, ಮತ್ತೋಗಿ ಮನೆಗೆ ಹುಡ್ಕೊ ಬರೋದು, ಮತ್ತು ಆಧಾರ್ ಕಾರ್ಡ್ ನಂಬರ್ ಚೇಂಜ್ ಮಾಡಿಸಿದೀವ ಇಲ್ವಾ ಅಂತ ಅವ್ರಿಗೆ ಗೊತ್ತಿರಲ್ಲ. ಸೊ ದಯಮಾಡಿ ಆಧಾರ್ ಕಾರ್ಡಲ್ಲಿ ಯಾವ ನಂಬರ್ ಇರುತ್ತೆ, ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವ ನಂಬರ್ ಇರುತ್ತೆ ಆ ಫೋನ್ನು ನಿಮ್ಮ ಜೊತೆಗೆ ತೊಗೊಬಂದು ರಿಜಿಸ್ಟರ್ ಮಾಡಿಸ್ಕೊಳ್ಳಿ. ಇಲ್ಲ ಅಂದರೆ ಆಧಾರ್ ಕಾರ್ಡಲ್ಲಿ ನಂಬರ್ ಇಲ್ಲ, ರಿಜಿಸ್ಟರ್ ಮಾಡಿಸಿರೋದು ಯಾವುದು ಅಂತ ಗೊತ್ತಿಲ್ಲ ಅಂದರೆ ಮನೇಲಿ ಯಾರು ನಿಮಗೆ ಎಜುಕೇಟೆಡ್ಸ್ ಯಾರು ಇರ್ತಾರೆ ಅವ್ರನ್ನ ಕೊಟ್ಬಿಟ್ಟು ಕಳಿಸಿ. ಪಾಪ ಈಗ ಅಜ್ಜಿಗಳನ್ನೆಲ್ಲ ಕೊಟ್ಟು ಕಳಿಸ್ತಿದ್ದಾರೆ. ಇಲ್ಲಿ ಅಜ್ಜಿಗಳೆಲ್ಲ ಬರ್ತಾಯಿದ್ದಾರೆ, ಅವ್ರಿಗೆ ಆಧಾರ್ ಕಾರ್ಡಲ್ಲಿ ಲಿಂಕ್ ಆಗಿರೋ ನಂಬರ್ ಯಾವುದು ಅಂತ ಗೊತ್ತಿಲ್ಲ. ಆಮೇಲೆ OTP ಹೇಳಿ ಅಂದರೆ OTP ಯಾವ್ದು ಬಂದಿರುತ್ತೆ ಅಂತ ಗೊತ್ತಿರಲ್ಲ. ಸೊ ಆದಷ್ಟು ನಿಮ್ಮ ಆಧಾರ್ ಕಾರ್ಡಲ್ಲಿ ಲಿಂಕ್ಡ್ ಫೋನ್ ನಂಬರು ನಿಮ್ಮ ಹತ್ರ ಇರಬೇಕು. ಇಲ್ಲಾಂದರೆ OTP ಹೇಳೋಕ್ಕೆ ತುಂಬ ಸಮಸ್ಯೆ ಆಗುತ್ತೆ. ಟೈಮು 2 ಗಂಟೆ, ಈಗ ಇನ್ನೂ ಮಾಡ್ತಾನೇ ಇದ್ದೀವಿ. ಕುಮಾರಣ್ಣ ಎಷ್ಟಾಯಿತು? ಅದೇ ಒಂದು 50ವರೆಗೂ ಮಾಡಿದ್ದೀವಿ. ಬೆಳಗ್ಗೆ 7 ಗಂಟೆಗೆ ಬಂದಿದ್ದೀವಿ, ಒಂದು 50 ಮಾಡಿದ್ದೀವಿ. ಇನ್ನೂ ಮಾಡಬೇಕು, ಜನ ಬರ್ತಾಯಿಲ್ಲ ನೋಡಿ. ಎಲ್ಲ ಫುಲ್ ರೋಡ್ ಖಾಲಿ ಮನೆಗೆ ಹೋಗ್ಬಿಟ್ಟು ಮಾಡ್ತಾಯಿದ್ದೀವಿ. ಜನ ಕೊಟ್ಟವ್ರನ್ನ ಮಾಡ್ತಾಯಿದ್ದೀವಿ, ಕೊಡದೇ ಇರೋಣ. ಅಜಯ್ ಇದು ಮಾಡಿಸಿದ್ರಾ ಫ್ರೀದು? ಕರೆಂಟಿಂದು ಫ್ರೀ ಮಾಡಿಸ್ಲಿಲ್ವಾ? ಬಂದಾಗ ಹೇಳಿ ಅವ್ರಿಗೆ. ನೋಡಿ ಇನ್ನೂ ಮಾಹಿತಿನೇ ಸಿಕ್ಕಿಲ್ಲ ಎಷ್ಟೋ ಜನಗಳಿಗೆ. ಮಾಡ್ತಾಯಿದ್ದಾರೆ, ನಮ್ಮ KB ಸಿಬ್ಬಂದಿಯವರು ಬರ್ತಾಯಿದ್ದಾರೆ ಅನ್ನೋ ಮಾಹಿತಿನೇ ಸಿಕ್ಕಿಲ್ಲ. ಈಗಲ್ಲಿಗೆ ನಡ್ರಿ ನೋಡೋಣ. ಕೊಡಿ ಆಧಾರ್ ಕಾರ್ಡು, ವೋಟರ್ ಐ ಡಿ. ಯಾರ್ದೋ ಕೊಡಿ ಆಂಟಿ, ನಿಮ್ದು ಕೊಡಿ.
ನೋಡಿ ಇನ್ನು ಎಷ್ಟು ಜನಗಳಿಗೆ ಮಾಹಿತಿ ಕೊರತೆ ಅಂದರೆ ಯಾರ ಹೆಸರಲ್ಲಿರಲಿ ಮೀಟ್ರು ಯಾರಾದರೂ ಮಾಡಿಸ್ಬೋದು ಅಂತ ಹೇಳಿದ್ದೀನಿ. ಅಷ್ಟೊಂದು ವೀಡಿಯೋನೂ ಮಾಡಾಕಿದ್ದೀನಿ. ನಮ್ಮವರೇ ಇನ್ನೂ ಕೆಲವೊಂದಿಷ್ಟು ಸಿಬ್ಬಂದಿಗಳು, ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ಸು, KB ಅವರು ಎಲ್ಲ ಮಾಡಿ ಹಾಕಿದ್ದಾರೆ. ಆದರೂ ಇನ್ನೂ ಜನಗಳಿಗೆ ಒಂದು ಸ್ವಲ್ಪ ಮಾಹಿತಿ ಕಮ್ಮಿ. ಹಾಂ, ಆಧಾರ್ ಕಾರ್ಡು, ವೋಟರ್ ID, ಒಂದು ಫೋಟೋ, ಬಾಡಿಗೆ ಮನೆನಾ, ರೆಂಟ್ ಅಗ್ರಿಮೆಂಟು 4 ಇಟ್ಕೊಂಡಿರವ ಬರ್ತೀವಿ ಆ ಕಡೆಯಿಂದ. ಸಂಜೆ 6 ಗಂಟೆವರೆಗೂ ಇರ್ತೀವಿ ಬಿಡಿ, ಮಾಡ್ಕೊಡ್ತೀವಿ. ಅವ್ರದ್ದು ಆಯ್ತು, ಬನ್ನಿ. ಅಜ್ಜಿದಾಯ್ತು. ನೋಡಿ ಕುಮಾರಣ್ಣ ಫುಲ್ಲು ಫೀಲ್ಡಿಗೆ ಇಳಿದ್ಬಿಟ್ಟೆ ಇವತ್ತು. ತವನಿ ಬೇಗ. ಮಳೆ ಬರಂಗ ಆಯ್ತೆ ಆಲ್ರೆಡಿ. ಮಳೆ ಬಂದರೆ ಅಂತಲ್ಲ, ಮಳೆ ಬರ್ತೈತೆ. ಅವಾಗ ಹನಿಯುತ್ತೆ, ಸೋನೆ ಬರುತ್ತೆ, ಹೋಗುತ್ತೆ. ಮಾಡೋದು ಮಳೆ ಬಂದರೂ ಅಷ್ಟೇ, ಬಿಸಿಲು ಬಂದರೂ ಅಷ್ಟೇ. ಮಳೆ ಬಿಸಿಲು ಏನಿದ್ರು ಮಾಡಲೇಬೇಕಲ್ವಾ. 5 ಗಂಟೆ ಆದರೂ ಇನ್ನೂ ಮಾಡ್ತಾನೆ ಇದ್ದೀವಿ. ಇಲ್ಲಿ ಇನ್ನೂ ಕೆಲವೊಂದಿಷ್ಟು ಜನಕ್ಕೆ ಡೌಟ್ ಏನಿದೆಯಪ್ಪ ಅಂದರೆ, ಈಗ ಅವರು ಓನರು ಬೇರೆ ಕಡೆ ಇರ್ತಾರೆ, ಇಲ್ಲೆಲ್ಲೋ ಬಾಡಿಗೆ ಕೊಟ್ಟು ಹೋಗಿರ್ತಾರೆ. ಬಾಡಿಗೆದವ್ರು ಇರೋರಿಗೆ ಅವ್ರು ಮಾಡಿಸ್ಕೊಳಕ್ಕೆ ಬಿಡ್ತಿಲ್ಲ. ಅಂದರೆ ಈಗ ಮೀಟ್ರು ಬಾಡಿಗೆಯವ್ರ ಹೆಸರಿಗೆ ಆಗ್ಬಿಡುತ್ತೆ ಅಂತ ಅವ್ರಿಗೆ ಒಂದು ಸ್ವಲ್ಪ ಮಿಸ್ಕನ್ಸೆಪ್ಷನ್ ಇದೆ. ಸೊ ಹಂಗಾಗಿ ಬಾಡಿಗೆ ಇಲ್ಲಿ ಇರೋರಿಗೆ ಅವರು ಜೊತೆ ಮರುಪರಿಶೀಲನೆ ಮಾಡಿಸ್ಕೊಳಕ್ಕೆ ಬಿಡ್ತಿಲ್ಲ. ಅವರೇ ಓನರ್ಗಳೇ ಅವ್ರು ಇನ್ನೆಲ್ಲೋ ಇರ್ತಾರೆ, ಅಲ್ಲಿಂದ ಬಂದು ಅವ್ರ ಡೀಟೇಲ್ಸ್ನ ಕೊಡ್ತಾರೆ, ಇಲ್ಲ ಅವರೇ ಫೋನಲ್ಲಿ ಹೇಳ್ತಾ ಇದ್ದಾರೆ. ಈ ಗೃಹಜ್ಯೋತಿ ಮಾಡ್ತಾ ಇರೋದು ಮೊದಲು ಯಾರು ಮಾಡಿದ್ರು ಗೃಹಜ್ಯೋತಿನ, ಅವ್ರದ್ದನ್ನ ಡೀಟೇಲ್ಸ್ನ ಮರುಪರಿಶೀಲನೆ ಮಾಡ್ತಾ ಇರೋದು. ಬರೀ ನೇಮು ಗೃಹಜ್ಯೋತಿ ಅರ್ಜಿದಾರರು ಫಲಾನುಭವಿಗಳದ್ದು ನೇಮ್ ಮಾತ್ರ ಚೇಂಜ್ ಆಗುತ್ತೆ. ನಿಮ್ಮ ಮೀಟ್ರ್ ಬೋರ್ಡ್ ನೇಮು, ಅದೇ ಥರ ನಿಮ್ಮದು ಮನೆ ನೇಮು, ಮನೆ ಯಾರ ಹೆಸರಲ್ಲಿದೆ ಅದೆಲ್ಲ ಏನು ಚೇಂಜ್ ಆಗಲ್ಲ. ಫಲಾನುಭವಿಗಳ ಹೆಸರು ಮಾತ್ರ ಚೇಂಜ್ ಆಗುತ್ತೆ. ಇನ್ನೂ ಕೆಲವೊಂದಿಷ್ಟು ಜನ ಏನಪ್ಪ ಅಂದರೆ, ಅವರೆಲ್ಲೋ ಇರ್ತಾರೆ, ಇಲ್ಲಿರೋರು ತಮ್ಮ ಡೀಟೇಲ್ಸ್ ಕೊಡಲ್ಲ. ಲಾಸ್ಟ್ ಟೈಮ್ ಯಾರು ಕೊಟ್ಟಿದ್ದಾರೆ ಅವ್ರ ಡೀಟೇಲ್ಸ್ ಕೊಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅದರಿಂದ ಏನಾಗ್ತಿದೆ ಅಂದರೆ, ಈಗ ಅವು ಎಲ್ಲೋ ನೆಟ್ವರ್ಕ್ ಬರ್ದೇ ಇರೋ ಪ್ರದೇಶದಲ್ಲಿ ಇರ್ತಾರೆ, ಅವ್ರಿಗೆ ಫೋನ್ ಮಾಡ್ತಾರೆ, ಅವ್ರ ಫೋನು OTP ಹೇಳ್ತಾರೆ, ಒಂದೊಂದು OTP ಕೇಳಿಸುತ್ತೆ, OTP ಕೇಳಿಸಲ್ಲ, ಟೈಮ್ ಔಟ್ ಆಗುತ್ತೆ. ಸೊ ಆ ಥರ ಆಗ್ಬಿಟ್ಟು ತುಂಬ ಇವತ್ತು ಅರ್ಜಿಗಳು ಫೇಲ್ ಆಗಿದ್ದಾವೆ. ಕೇಳ್ಕೊಳ್ಳೋದೇನಪ್ಪ ಅಂದರೆ, ಆದಷ್ಟು ಯಾರು ಮನೇಲಿ ಇರ್ತೀರಾ, ಯಾರು ಈಗ ಪ್ರೆಸೆಂಟ್ ಮನೇಲಿದ್ದೀರಾ ಅವ್ರ ಡೀಟೇಲ್ಸ್ನು ಕೊಡ್ಬೋದು ನೀವು. ಹಳೆ ಯಾರು ಕೊಟ್ಟಿದ್ರು ಅವರೇ ಕೊಡಬೇಕು, ಇಲ್ಲ ಓನರ್ ಯಾರಿದ್ದಾರೆ ಅವ್ರದ್ದೇ ಕೊಡಬೇಕು, ಅವೆಲ್ಲ ಏನಿಲ್ಲ. ಪ್ರೆಸೆಂಟ್ ವಾಸ ಮಾಡ್ತಿದ್ದೀರಾ ಅವ್ರ ಡೀಟೇಲ್ಸ್ ಕೊಡಿ, ಏನೂ ಆಗಲ್ಲ. ಅವ್ರ ಮೀಟ್ರ್ ಹೆಸರು ಚೇಂಜ್ ಆಗೋದು, ಮನೆ ಹೆಸರು ಅವೆಲ್ಲ ಏನು ಚೇಂಜ್ ಆಗಲ್ಲ. ಯಾರಿದ್ದೀರಾ ಅವ್ರ ಡೀಟೇಲ್ಸ್ ಕೊಡಿ, ಏನಾಗಲ್ಲ. ಅದೇ ಥರ ಈ ವೋಟರ್ ID ಇಲ್ಲದೆ ಇರೋರ್ದು ತುಂಬ ಕನ್ಫ್ಯೂಷನ್ಸ್ ಇದೆ. ವೋಟರ್ ID ಇಲ್ಲ ಅಂದರೆ ಏನು ಮಾಡೋದು ಅಂತ. ಈಗ ಮೊನ್ನೆ SIR ಪ್ರಕ್ರಿಯೆ ನಡಿಬೇಕಾದ್ರೆ ಎನ್ಯುಮರೇಷನ್ ಫಾರ್ಮ್ ಏನು ಕೊಟ್ಟಿದ್ದಾರೆ SIR ಅವರು, ಅದರಲ್ಲೇ ಇರುತ್ತೆ ವೋಟರ್ ID ಡೀಟೇಲ್ಸು, NMD ನಂಬರು, ಆಮೇಲೆಲ್ಲ ಅವ್ರ ಹೆಸರು ಎಲ್ಲ ಅದೇ ಇರುತ್ತೆ. ಅದನ್ನು ಕೊಟ್ಟರು ಆಗುತ್ತೆ, ಅದು ಜೆರಾಕ್ಸ್ ಇದ್ರೂ ಆಗುತ್ತೆ. ಆಮೇಲೆ ನಿಮ್ದು ವೋಟರ್ ID ಒರಿಜಿನಲ್ ಇದ್ರೂ ಆಗುತ್ತೆ. ಒಟ್ಟಿನಲ್ಲಿ ನೀವು ಕರ್ನಾಟಕ ವೋಟರ್ಸ್ ಆಗಿರಬೇಕು ಸ್ನೇಹಿತರೆ, ಅಷ್ಟೇ. ನೀವು ಅದೇ ವೋಟರ್ IDನೇ ಬೇಕು ಅಂತೇನಿಲ್ಲ, ಫೋಟೋ ಇದ್ರೂ ಆಗುತ್ತೆ, ಇಲ್ಲ ಜೆರಾಕ್ಸ್ ಇದ್ರೂ ಆಗುತ್ತೆ, ಯಾವುದಾದ್ರೂ ಆಯಿತು. ಆಮೇಲೆ ಇನ್ನೂ ಕೆಲವೊಂದಿಷ್ಟು ಜನ ಏನು ಮಾಡ್ತಿದ್ದಾರೆ, ಜೆರಾಕ್ಸ್ ಮಾಡೇ ಇಟ್ಕೊತಿದ್ದಾರೆ. ಪ್ರತಿಯೊಂದು ಡಾಕ್ಯುಮೆಂಟ್ಸ್ನು ಜೆರಾಕ್ಸ್ ಮಾಡೇ ಇಟ್ಕೊತಿದ್ದಾರೆ. ಜೆರಾಕ್ಸೇ ಬೇಕು ಅಂತೇನಿಲ್ಲ, ಒರಿಜಿನಲ್ ಇದ್ರೂ ಆಗುತ್ತೆ. ನಾವು ಜಸ್ಟ್ ಅದನ್ನ ಫೋಟೋ ಕ್ಯಾಪ್ಚರ್ ಮಾಡ್ತೀವಿ, ಆಮೇಲೆ ಆ ಡೀಟೇಲ್ಸ್ನೆಲ್ಲ ನಿಮಗೆ ಕೊಡ್ತೀವಿ ಸ್ನೇಹಿತರೆ. ಅದು ನಾವೇನು ತೊಗೊಂಡೋಗಲ್ಲ. ಸೊ ನಿಮ್ಮದು ಯಾವ್ದು ಮನೇಲಿ ಯಾವುದಿದೆ ಅದನ್ನು ನೀವು ಅದು ತಂದು ಕೊಡ್ಬೋದು. ಜೆರಾಕ್ಸು ಇದೇ ಕೆಲಸಕ್ಕೋಸ್ಕರ ಜೆರಾಕ್ಸ್ ಮಾಡಿಸ್ಬೇಕು ಅಂತೇನಿಲ್ಲ. ಒರಿಜಿನಲ್ ಇದ್ದರೆ ಒರಿಜಿನಲ್ಲೇ ಕೊಡಿ, ಅದನ್ನೇ ಫೋಟೋ ತೆಗೆದ್ಬಿಟ್ಟು ಇಲ್ಲಿ ಅಪ್ಲೋಡ್ ಮಾಡಬೇಕಷ್ಟೇ. ಅದು ಬಿಟ್ಟು ಬೆಳಗ್ಗೆಯಿಂದ ಕೂತು ಸೊಂಟನೆ ನೋವು ಬಂದೋಯ್ತು. ಮಾಡೋಣ, ಎಲ್ಲರದ್ದು ಮಾಡಿಬಿಟ್ಟೆ ಹೋಗೋಣ. ಇವತ್ತು 100 ಗಡಿ ದಾಟಬೇಕು ಕುಮಾರಣ್ಣ. ಇಲ್ಲಿ ಗೃಹಜ್ಯೋತಿ ಮಾಡ್ಸೋಕ್ಕೆ ಒಬ್ಬರು ಸ್ಪೆಷಲ್ ಅತಿಥಿ ಬಂದಿದ್ದಾರೆ, ನೀವು ನೋಡ್ತಿರ್ಬೋದು. ಇವ್ರಿಗೆ ಎಷ್ಟು ಫ್ರೀ ಹೀಗೆ ಯೂನಿಟ್ ಕೊಟ್ಟೋರೋ ಗೊತ್ತಿಲ್ಲ, ಮಾಡ್ಸೋಕೆ ಬಂದಿದ್ದಾರೆ. ಹೋಗ, ನಿಂಗೆ ಮಾಡಲ್ಲ, ಫ್ರೀ ಕರೆಂಟ್ ಇಲ್ಲ. ಒಂದೇ ಫೋನ್ ನಂಬರು ತುಂಬ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುತ್ತೆ. ಅದನ್ನು ನೀವು ಎಂಟ್ರಿ ಮಾಡಿದ್ರೆ ನಂಬರ್ ಆಲ್ರೆಡಿ ಎಕ್ಸಿಸ್ಟ್ ಅಂತ ಬರುತ್ತೆ. ಆ ಟೈಮಲ್ಲಿ ನೀವು ಸ್ಟಾರ್ಟಿಂಗು ಈಗ ಗೃಹಜ್ಯೋತಿ ರಿಜಿಸ್ಟರ್ ಮಾಡಬೇಕಾದ್ರೆ ಏನು ಫೋನ್ ನಂಬರ್ ಕೊಡ್ತೀರಾ, ಫಸ್ಟ್ ಫೇಸಲ್ಲಿ ಏನು OTP ಬರುತ್ತೆ, ಆ ಟೈಮಲ್ಲಿ ನಂಬರ್ ಚೇಂಜ್ ಮಾಡಿಬಿಟ್ಟು ಕೊಟ್ಟರೆ ಆಧಾರ್ ಕಾರ್ಡು ಒಂದು ನಂಬರು ಎಷ್ಟು ಆಧಾರ್ ಕಾರ್ಡ್ಗಾರು ಲಿಂಕ್ ಆಗಿರಲಿ, ಆಮೇಲೆ ನೆಕ್ಸ್ಟು ಸೆಕೆಂಡ್ OTPಗೆ ಅದು ಸಬ್ಮಿಟ್ ಆಗುತ್ತೆ. ಬಟ್ ನೀವು ಸ್ಟಾರ್ಟಿಂಗ್ ಕೊಡಬೇಕಾದ್ರೆ ನಿಮ್ಮ ಫೋನ್ ನಂಬರ್ನ ಬೇರೆ ನಂಬರ್ ಕೊಡಬೇಕು, ಒಂದೇ ನಂಬರ್ ಕೊಡೋಕ್ಕಾಗಲ್ಲ. ಸೊ ಅದನ್ನ ಫಸ್ಟ್ ಕೊಡೋ ನಂಬರು ಚೇಂಜ್ ಇರಲಿ ಫಸ್ಟ್. ಸ್ನೇಹಿತರೆ, ಇವತ್ತಿಂದು ಸರ್ವೆ ಕೆಲಸ ಸದ್ಯಕ್ಕಂತರೂ ಮುಗೀತು. ಟೈಮ್ ನೋಡ್ಬೋದು ನೀವು, 6 ಗಂಟೆ. ಬೆಳಗ್ಗೆ 7 ಗಂಟೆಗೆ ಬಂದಿದ್ದೀವಿ, 6 ಗಂಟೆಗೆ ಇವತ್ತಿನ ಕೆಲಸ ಮುಗೀತು. ಸೊ ಇನ್ನು ನೆಕ್ಸ್ಟ್ ನಾಳೆ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬೈ.